APK ಫೈಲ್ಗಳನ್ನು ನೇರವಾಗಿ ಆ ಲಿಂಕ್ ಏನಿರುತ್ತೆ ಅದನ್ನು ಪೊಲೀಸರಿಗೆ ಕಳಿಸಿ ಪೊಲೀಸರ ಏನು ಅಕೌಂಟ್ನಲ್ಲಿ ಖಾತೆಯಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಏನಿರುತ್ತೆ ಆ ಅಮೌಂಟ್ಗಳನ್ನು ದೋಚುವಂತಹ ಕೆಲಸವನ್ನು ಸೈಬರ್ ವಂಚಕರು ಇದೀಗ ಮಾಡ್ತಾ ಇದ್ದಾರೆ. ನೀಟಾಗಿ ಒಂದು APK ಆ್ಯಪ್ಗಳ ಮೂಲಕ ಒಂದು ಲಿಂಕನ್ನು ಬೆಂಗಳೂರು ಸಿಟಿ ಪೊಲೀಸ್, ಮೈಸೂರು ಸಿಟಿ ಪೊಲೀಸ್, ಸೆನ್ ಪೊಲೀಸ್ ಈ ರೀತಿಯಾದಂಥ ಒಂದು ಅನ್ನೋನ್ ನಂಬರಿಂದ ಒಂದು ಲಿಂಕನ್ನು ಪೊಲೀಸ್ ಇನ್ಸ್ಪೆಕ್ಟ್ರಿಗೋ, ಪೊಲೀಸ್ ಪೇದೆಗೋ ಅಥವಾ ACPಗೋ ಅಥವಾ DCPಗೋ ಹೀಗೆ ಸಿಕ್ಕಂತಹ ನಂಬರ್ಗೆ ಡಿಪಾರ್ಟ್ಮೆಂಟ್ ನಂಬರ್ಗಳಿಗೇನಿರುತ್ತೆ ಅದನ್ನು ಕಳಿಸುವಂತಹ ಕೆಲಸಗಳು ಮಾಡ್ತಾರೆ. ಕಳಿಸ್ತಾ ಇದ್ದಂತೆ ಅದನ್ನು ಓಪನ್ ಮಾಡಿದಂಥ ವ್ಯಕ್ತಿ ತತ್ಕ್ಷಣವೇ ಅದನ್ನು ಸ್ಟಾಪ್ ಮಾಡುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಬ್ಯಾಂಕ್ ಖಾತೆಗಳಿದ್ದರೆ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಆದರೆ ಅಧಿಕಾರಿಗಳು ಕೆಲವರು ಗೊತ್ತಿರೋದಿಲ್ಲ. ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ರೀತಿಯಾಗೂ ಕೂಡ ಪೊಲೀಸರನ್ನೇ ಸುಲಿಗೆ ಮಾಡುವಂತಹ ವಂಚಕರ ಟೀಮ್ ಇದೆ ಅಂತ ಗೊತ್ತಿಲ್ಲ. ಅದನ್ನು ನೋಡ್ತಾರೆ. ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೇಳಿದರೆ ಅದರಲ್ಲಿ ಏನಾದ್ರು ಮಾಹಿತಿಗಳಿರ್ಬೋದು ಅಂತ ಆ ಲಿಂಕನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾ ಇದ್ದಂತೆ ಒಳಗಡೆ ಆ ಬೇರೆ ಬೇರೆ ರೀತಿಯ ಮಾಹಿತಿಗಳು ಏನೂ ಇರಲ್ಲ. ಅವರಿಗೆ ಯಾರು ಓಪನ್ ಮಾಡ್ತಾರೆ ಆ ವಂಚಕರು ಆ ಫೈಲ್ APK ಫೈಲ್ಗಳನ್ನು ಕಳಿಸ್ಕೊಟ್ಟಿರ್ತಾರಲ್ಲ ಅಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಅವರಿಗೆ ಸಿಗೋಕ್ಕೆ ಶುರುವಾಗುತ್ತೆ. ಬ್ಯಾಂಕ್ ಡೀಟೇಲಿಂದ ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ಅವರ ಕೈಗೆ ಹೋಗಿ ಸೇರುತ್ತೆ. ಅಂತಹ ಡಾಟ್ಗಳನ್ನು ಪಡಿತಾ ಇದ್ದಂತೆ ನೇರವಾಗಿ ಬ್ಯಾಂಕಲ್ಲಿರ್ತಕ್ಕಂಥ 1 ಲಕ್ಷವೋ 2 ಲಕ್ಷನೋ 10 ಲಕ್ಷನೋ ಅಮೌಂಟ್ಗಳನ್ನು ಇಟ್ಟಿರ್ತಾರೆ ಅಧಿಕಾರಿಗಳು. ಆ ಅಮೌಂಟ್ಗಳನ್ನು ಕಿತ್ಕೊಳ್ಳುವಂತಹ ಕೆಲಸಗಳನ್ನು ಅಂದರೆ ಕ್ಷಣ ಮಾತ್ರದಲ್ಲಿ ನೀವು ಆ ಫೈಲನ್ನು ಓಪನ್ ಮಾಡ್ತಾ ಇದ್ದಂತೆ ಅಲ್ಲಿ ಅಮೌಂಟ್ಗಳು ಅವರ ವಂಚಕರು ಏನಿರ್ತಾರೆ ಅವರ ಅಕೌಂಟಿಗೆ ಹೋಗಿ ಸೇರುತ್ತೆ. ಇದು ಈಗ ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚಾಗಿ ಆಗಿದೆ. ಆಡುಗೋಡಿ ಟ್ರಾಫಿಕ್ ಸ್ಟೇಷನ್ ಇರ್ಬೋದು, ಗಿರಿನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಈ ಎಲ್ಲ ಸ್ಟೇಷನ್ನ ಠಾಣಾಧಿಕಾರಿಗಳು ಇನ್ಸ್ಪೆಕ್ಟರ್ ಅಂತಾರಲ್ಲ ಅವ್ರಿಗೆ ಅವರ ಮೊಬೈಲ್ಗೆ ವಾಟ್ಸಪ್ ನಂಬರ್ಗೆ ಒಂದು ಆ್ಯಪ್ APK ಆ್ಯಪ್ನ ಒಂದು ಲಿಂಕ್ ಹೋಗಿದೆ. ಆ ಲಿಂಕನ್ನೆಲ್ಲ ಓಪನ್ ಮಾಡಿದಂಥವರು ತಕ್ಷಣಕ್ಕೆ ಯಾಮಾರಿದ್ದಾರೆ. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಅಲ್ಲ, ಏನಾದ್ರು ಓಪನ್ ಮಾಡಿದ್ರೆ ಏನೋ ಸಿಗಬಹುದು ಅಂತ ಹೇಳಿ ಓಪನ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಮಂಗಳೂರಲ್ಲೂ ಕೂಡ ಈ ವಂಚಕರು ಇದೇ ರೀತಿಯಾಗಿ ಸಮಸ್ಯೆಗಳು ಮಾಡಿದ್ದಾರೆ. 1.5 ಲಕ್ಷದಷ್ಟು ಅಮೌಂಟ್ಗಳನ್ನು ಒಬ್ಬ ಠಾಣಾಧಿಕಾರಿಯ ಜೇಬಲ್ಲಿರ್ತಕ್ಕಂಥ ಅಥವಾ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಅಮೌಂಟನ್ನು ಎತ್ತುವಂತಹ ಕೆಲಸಗಳು ಮಾಡಿದ್ದಾರೆ. ಇಂತಹ ಒಂದು ಆ್ಯಪ್ ಬಳಸಿ ಏನು ಈ ರೀತಿಯಾದಂಥ ಮೋಸಗಳನ್ನು ಮಾಡುವಂತಹ ಜಾಲ ಈಗ ಹೆಚ್ಚಾಗ್ತಾ ಇದೆ. ಡಿಜಿಟಲ್ ಅರೆಸ್ಟು, ಸಾರ್ವಜನಿಕರಿಗೆ ಸಮಸ್ಯೆ ಮಾಡೋದು ಮಾಮೂಲಿ. ಈಗ ಪೊಲೀಸ್ ಆಫೀಸರ್ಗಳನ್ನು ಕೂಡ ಈ APK ಫೈಲ್ಗಳನ್ನು ಬಳಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಂಬಕ್ಕೆ ಅಸಾಧ್ಯ. ಅವ್ರು ಎಲ್ಲೋ ಕೂತ್ಕೊಂಡಿರ್ತಾರೆ, ಯಾವುದೋ ಊರಲ್ಲಿ ಕೂತಿರ್ತಾರೆ. ಉತ್ತರ ಕರ್ನಾಟಕ, ಉತ್ತರ ಭಾರತ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕೂತಿರ್ತಾರೆ. ಅಂತಹ ಈ ಫ್ರಾಡ್ಗಳು ಅಥವಾ ವಂಚಕರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರಿಗೆ ಈ ಒಂದು APK ಫೈಲಿಂದ ಸಂಬಂಧಪಟ್ಟಂಥ ಒಂದು ಇಲಾಖೆ ಹೆಸರು ಹೇಳಿ ಅಲ್ಲಿ ಒಂದು ಮೆಸೇಜ್ ಬಂತು ಅಂದರೆ ಅದನ್ನು ಓಪನ್ ಮಾಡಬೇಕು ಅಂದರೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಖಾತೆಯು ಕೂಡ ಶೂನ್ಯವಾಗುವಂತಹ ಕೆಲಸಗಳನ್ನು ನೀವು ಮಾಡಬೇಡಿ. ಯಾಕಂತ ಹೇಳಿದ್ರೆ ಯಾವುದಾದ್ರು ಒಂದು ಡೀಟೇಲ್ ಆಗಿರ್ತಕ್ಕಂಥ ಬೆಂಗಳೂರು ಸಿಟಿ ಪೊಲೀಸೋ ಅಥವಾ ಮಂಗಳೂರು ಸಿಟಿ ಪೊಲೀಸೋ ಅಥವಾ CCBನೋ ಅಂತ ಹೇಳಿ ಯಾವುದು ಬಂದಾಗ ಅದ್ರ ಬಗ್ಗೆ ಗಮನ ಹರಿಸಿ ಹೌದಾ ಅಥವಾ ಅಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳುವಂತಹ ಕೆಲಸಗಳು ಮಾಡಬೇಕು. ಆ ಲಿಂಕನ್ನು ಓಪನ್ ಮಾಡೋ ಬದಲು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡುವಂತಹ ಕೆಲಸಗಳನ್ನ ಮಾಡಬೇಕು. ಆವಾಗ ಇಲ್ಲೆಲ್ಲ ಸಮಸ್ಯೆಗಳು ಬಗೆಹರಿತವೆ. ವಂಚಕರು ಒಂದು ರೀತಿಯಲ್ಲಿ ಚಾಪೆ ಕೆಳಗೆ ನುಸುಳಿದರೆ ಪೊಲೀಸ್ನವರು ರಂಗೋಲಿ ಕೆಳಗೆ ನುಸುಳಲೇಬೇಕಾದಂಥ ಅನಿವಾರ್ಯತೆ ಇದೀಗ ಎದುರಾಗಿದೆ.